ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ಯೂಟ್ಯೂಬ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೀವು ಎಲ್ಲರೂ ನೋಡಿರಬಹುದು. ಮುತ್ಯಾಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಹೌದು. ಸೊ ಇಲ್ಲ ಒಂದು ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ರಶೀದ್ ಮುತ್ಯ ಅನ್ನುವ ದೇವರ ಹೇಳಿಕೆ ಹೇಳುವ ವ್ಯಕ್ತಿ ಒಬ್ಬರು ಇದ್ದಾರೆ. ಸೊ ಇವರ ವಿಡಿಯೋಗಳು ಸಾಕಷ್ಟು ಜನ ನೋಡೇ ಇರ್ತೀರಾ. ಅವರು ಮಾಡುವ ದಿನನಿತ್ಯದ ಕೆಲಸಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾ ಇದ್ರು. ಹೌದಾ? ಸಾಕಷ್ಟು ಜನ ಭಕ್ತರು ಅಲ್ಲಿ ಬಂದಿದ್ದು ಉಂಟು, ಒಳ್ಳೇದಾಗಿದೆ ಅಂತ ಕೇಳಿದ್ದು ಉಂಟು. ಆದ್ರೆ ಕೆಲ ಜನರು ಅವರು ಡೋಂಗಿ ಬಾಬಾ, ಅವರ ಪವಾಡಗಳು ಸುಳ್ಳು, ದುಡ್ಡು ಮಾಡ್ತಿದ್ದಾರೆ, ಜನಗಳಿಗೆ ಮೂಢನಂಬಿಕೆಗೆ ಬಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರು ಮಾಡುವ ಪವಾಡಗಳು ಸತ್ಯವೋ ಅಥವಾ ಸುಳ್ಳು, ಇವರು ನಿಜವಾಗ್ಲೂ ದೈವದ ಹೇಳಿಕೆ ಹೇಳುವಂತವರು ಅಥವಾ ಬಣ್ಣದ ಮಾತುಗಳ ಹೇಳಿ ನಂಬಿಸೋರು, ಇದನ್ನೆಲ್ಲ ಜನಗಳ ಮುಂದೆ ಇಡಬೇಕು ಅಂತ ಮಾಧ್ಯಮದವರು ಹೋದಾಗ ರಶೀದ್ ಮುತ್ಯ ಮಾಧ್ಯಮದ ಜೊತೆಗೆ ಹೇಳಿಕೆ ನೀಡಿದ್ದಾರೆ. ಅವರು ಏನಂತ ಯಾರು ಹೇಳಿರ್ತಾರ, ಅವ್ರು ತಿಳೋರು, ಮತ್ತೆ ಅವರು ದೊಡ್ಡ ಲೀಡರ್, ಒಳ್ಳೆ ಲೀಡರ್ ನಮ್ಮ ಬಗ್ಗೆ ಮಾತಾಡಾರ. ಏನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಒಂದ್ಸಲ ಮಟ್ಟಕ್ಕೆ ಬಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಏನೋ ತಿಳಿತದ. ಹೌದಲ್ಲ? ಈಗ ಲಕ್ಷಣ ಗಟ್ಟಲೆ ಮಂದಿ ಬಂದಾರ, ಸಾವಿರ ಗಟ್ಟಲೆ ಮಂದಿ ಬಂದಿರ್ತದ. ಬರಲ್ಲ, ಏನು ಶಕ್ತಿ ಇದ್ದಲ್ಲೇ ಬರ್ತಾರಲ್ಲ. ವ್ಯರ್ಥ ಹೆಂಗ್ ಬರ್ತಾವ ಮಂದಿ? ಏನು ಶಕ್ತಿ ಆದ ಈ ಜಾಗದಾಗ ಅಂತಂದ್ರೆ ಜನ ಬರ್ತಾರ, ಇಲ್ಲಾರ್ದ ಹೆಂಗ್ ಬರ್ತಾರ? ಅದು ಹಣ ವಸೂಲಿ ಮಾಡ್ತಾ ಇದಾರೆ ಅಂತ ಆರೋಪ ಮಾಡ್ಯಾರ. ನೋಡ್ರಿ, ಈಗ ನೋಡ್ರಿ, ಸೈಡ್ ನನ್ನಂಗ ಮಠಗಳು ಮಂದಿರಗಳು ಎಷ್ಟಾವ್ರಿ? ನನ್ನಂಗ ಮಠ ಮಂದಿರ ಎಷ್ಟಾದ್ರಿ? ನಾನೇ ಯಾಕ ನೋಡ್ರಿ, ನನಗೆ ಧರ್ಮ ಅನ್ನೋದಿಲ್ಲ. ಶರಣರಿಗೆ, ಸಂತರಿಗೆ, ಸಾಧುಗಳಿಗೆ, ದೇವ್ರವ್ರಿಗೆ, ದಿಂಡವ್ರಿಗೆ ಧರ್ಮ ಅನ್ನೋದೇ ಇರಲ್ಲ. ನಮ್ಗೆ ಅಂತ ಯಾಕ್ರಿ? ಇಲ್ಲ, ನಾವು ಏನ್ ಮಾಡ್ತೀವಿ, ಮಠದಾಗ ಬಂದ್ರೆ ಆಶೀರ್ವಾದ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಗದಿಗೆ ಮೇಲೆ ರೊಕ್ಕ ಇಟ್ರಿ, 100 ಇಟ್ರ, 50 ಇಟ್ರ, 200 ಇಟ್ರ, 100 ಇಟ್ರ, ಇವೆಲ್ಲ ರೊಕ್ಕ ನನಗೆ ಮನೆ ಸಂಸಾರ ನಡೀತದ? ನಡೆಯಲ್ಲ. ಈಗ ಜನ ಪಟ್ಟಿ ಕೊಡಕತ್ತದ, ಅವು ಮಠ ಕಟ್ಟಾಕತ್ತೀವಿ, ಗುಡಿ ಕಟ್ಟಾಕತ್ತೀವಿ, ವೈದಪ್ಪ ವೈದ್ ನಾನು ಮನೆ ಸಂಸಾರ ಹಾಕಾಕತ್ತೀನ? ಇಲ್ಲ, ಆದಷ್ಟು ಬೇಗ ಈಗ ವೃದ್ಧಾಶ್ರಮ ಅಂತ ಹೇಳಿ ಸರಿನಿ, ಅಲ್ಲಿ ಎಲ್ಲ ಪಬ್ಲಿಕ್ ಕೇಳ್ರಿ, ನಾನು ಏನಿದ್ದೀನಿ ಅನ್ನೋದು ಪಬ್ಲಿಕ್ ಹೇಳ್ಕೊಡ್ತಾನೆ. ನಾ ಏನು ನನ್ನ ಬಗ್ಗೆ ಏನು ಹೇಳಲ್ಲ. ಇಲ್ಲ, FIR ಆಗಿದಲ್ರಿ ನಿಮ್ಮ ಮೇಲೆ? FIR ಎದಕ್ಕಾಗ್ಯದ್ರಿ? FIR ಎಲ್ಲಿ ಆಗ್ಯದ? ಎದಕ್ಕಾಗ್ಯದ? FIR ಮಾಡ್ಯಾರ ನೆಲಗಿ ಸ್ಟೇಷನ್ ಅಲ್ಲಿ FIR ಆಗಿದೆ ಅಂತ ನಿಮ್ಮ ಮೇಲೆ ಕರೆದಿರೋ ಸ್ಟೇಷನ್ದವ್ರು ಕರೆದಿರು. ನೋಡ್ರಿ, ನಮ್ದು ಅಂಶ ಪರಂಪರೆ ಹಿಡಿದದ. ಹೌದಾ? ಯಾರಿಗೂ ಅನ್ಯಾಯ ಆಗಿತ್ತು ಮಾಡಿತ್ತು ನಮ್ಮ ಮೇಲೆ FIR ಆಗ್ತದ. ಹೌದಾ? ಏನು ಮಾಡ್ಯಾರ FIR ಆಗಿದೆ ಅಂದ್ರೆ ಅದು ಈಗ ಹೆಂಗ್ ಹೇಳ್ತೀನಿ ಅಂದ್ರೆ ಅದು ಯಾರು ಹೇಳ್ತಾರೆ ಕೆಲವರು, ಅದೇ ನಾ ತೆರಿಗೆ ಕೆಸ್ಕೊಂಡು. ಮೊನ್ನೆ 12 ವರ್ಷದ ಬಾಲಕಿಗೆ ಒಂದ 9-10 ವರ್ಷದ ಮಾತು ಬರ್ತಿರ್ಲಿಲ್ಲ ರೀ. ಇಲ್ಲ, ನಮ್ಮ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ ಹೋಗ್ತೀವಿ. ಈಗ ಅಜ್ಮೀರ್ಗೆ ಹೋಗ್ತೀವಿ, ಈಗ ಎಲ್ಲಿ ಹೋಗ್ತೀವಿ, ಏನ್ ಬಡ್ಕೋತೀವಿ? ಹೌದಪ್ಪ, ನಮ್ಮ ಮಕ್ಕಳಲ್ಲಪ್ಪ ದೇವ್ರಿಗೆ ಏನು ಮಾಡ್ತೀವಿ ಅಂತ ಬೇಡ್ಕೋತೀವಿ. ಮತ್ತೊಂದು ಕಡೆ ಏನು ಹೋಗ್ತೀವಿ, ನಮ್ಗೆ ಒಳ್ಳೇದಲ್ಲಪ್ಪ ದೇವ್ರಿಗೆ ನಾ ಏನೇ ಬಂಗಾರ ಏರಿಸ್ತೀನಿ ಏನು ಅಂತ ಬೇಡ್ಕೋತೀವಿ. ನೋಡ್ರಿ, ಅವ್ರವ್ರ ನಂಬಿಕೆ, ಅವ್ರವ್ರ ವಿಶ್ವಾಸ. ನೋಡ್ರಿ, ಮುಸ್ಲಿಂ ಸಮಾಜದವರು ಒಂದು ಖಾಜಾ ಅಂತ ಕಾಣ್ತಾರ, ಹಿಂದೂ ಸಮಾಜದವರು ಶಿವ ಅಂತ ಕಾಣ್ತಾರ. ನಮ್ಮ ಪ್ರಶ್ನೆ ಏನಂದ್ರೆ ಸುಮಾರು 10 ವರ್ಷಗಳಿಂದ ಅವರಿಗೆ ಮಾತು ಬರ್ತಿರಲಿಲ್ಲ ಸರ್, ನಿಮ್ ಬಂದ ಮೇಲೆ ಬಂದಿದೆ. ಈಗ ನಂದ ತಿಳಿರಲ್ಲ, ದೇವ್ರ ಶಕ್ತಿ ಅಂತ ಹೇಳಿನಿ. ದರ್ಗಾದಿಂದ ಆಗ್ಯದಲ್ಲ, ನನ್ನಿಂದ ಆಗ್ಯದ ತಿಳಿ. ನಾನು ನಿಮ್ಮಂಗೆ ಮಾನವ ಇದ್ದೀನಿ, ನನ್ನಂಗೆ ನಿಮ್ಮಂಗ ನನಗೂ ರಕ್ತಾನೆ ಅದ. ನಿಮ್ಗೆ ಹ್ಯಾಂಗ ಮ್ಯಾಗ ರಕ್ತ, ನನ್ನ ಮ್ಯಾಗ ರಕ್ತಾನೆ ಅದ. ನಾ ಇಲ್ಲಿ ಕೂತು ಈ ದೇವ್ರ ಜಾಗದಾಗ ನಿಮ್ಗೆ ನಿಂಬೆಹಣ್ಣು ಆಧಾರ ಕೊಡ್ಬೋದು ಹೋಗವ. ಇಲ್ರಿ, ವಿಜ್ಞಾನ ಕ್ಷೇತ್ರಕ್ಕೆ ಸವಾಲಾಗ್ತಿರಲ್ಲ, ಅದು ದೊಡ್ಡ ಎಕ್ಸ್ಪ್ರೆಸ್ ಇವತ್ತ ಎಲ್ಲಾ ಕಡೆ ಚರ್ಚೆ ಆಗ್ತಿರೋದು ವಿಷಯ ಏನಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಸವಾಲಾಗ್ತಾ ಇದ್ದಾರೆ. ದೇವ ಮಾನವ ಅಂತ ಹೆಸರು ನೀವು ಕೊಟ್ಟಿರಿ ನಮ್ಗೆ ರಶೀದ್ ಮುತ್ಯ ಅಂತ. ಎದಕ್ ಕೊಟ್ಟಿರಿ? ಅದು ವಿಜ್ಞಾನನ ಸವಾಲ್ ಹಾಕಿಲ್ಲ ಎಂದು ನಾನೇ ಭಾರಿ ಯತ್ನ ಎಂದು ಒಂದಿಲ್ಲ. ಡಾಕ್ಟರ್ ಸವಾಲ್ ಹಾಕ್ರಿ, ವಿಜ್ಞಾನ ಸವಾಲ್, ವೈದ್ಯಕೀಯ ಲೋಕಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನನ್ನ ಬಾಯಿಲಿಂದ ನಾನು ಏನ್ ಹೇಳಾಗತ್ತೀನಿ, ಕ್ಯಾನ್ಸರ್ ಪೇಷಂಟ್ ನಾ ಬಾ ಅಂತವ ನನ್ನ ದರ್ಗಾಕ. ಜಸ್ಟ್ ಯಾರ್ಯಾರು ಬಂದಾರ ಭಕ್ತಾದಿಗಳು, ಅವರು ಅವರಾಗಿ ಬರ್ತಾರ ನನ್ನ ದರ್ಗಾಕ. ನಿಂಬೆಹಣ್ಣ ಆಧಾರ, ನಿಂಬೆಹಣ್ಣ ಅದು ಮಂತ್ರ ಕೊಟ್ಟು ಬಿಡ್ತೀನಿ. ಅವ್ರ ದೇವ್ರ ಶಕ್ತಿ. ಹೌದಲ್ಲ? ಅವ್ರು ಬರೋದಕ್ಕೆ, ಅವ್ರಿಗೆ ಒಳ್ಳೇದಾಗದಕ್ಕ, ಒಳ್ಳೇದಾದ್ಮೇಲೆ ಅವ್ರು ಏನ್ ಮಾಡ್ತಾರ, 10 ಮಂದಿ ಹೇಳ್ತಾರ, ಮುತ್ತನ ಬಲ್ಲಿ ನಾವು ಹೋಗಿದ್ದೆವು, ನಮ್ಮ ಕಮ್ಮ ಆಯ್ತು, ನೀವು ಹೋಗ್ಬರಿ ಅಂತ ಹೇಳ್ತಾರ. ಅದು ಎಲ್ಲ ಬಿಟ್ಟು ನಾನೆಲ್ಲಿ ನನ್ನ ಬೈಲಿಂದ ಹೇಳಲ್ಲ. ಈಗ ಮಕ್ಕಳ ಕಾಲಕ್ಕೆ ಬರಾಕತ್ತಾರ ಮಂದಿ, ಒಂದು 10 ಮಂದಿ ಒಳ್ಳೇದಾಗಿತ್ತು, 10 ಮಂದಿ 20 ಮಂದಿ 20-30 ಮಂದಿ ಹರಡೋದೇ ಆಗ್ತದೆ. ಇಲ್ಲ, ಈ ಹಿಂದೆ ಜೇವರ್ಗಿ ಸುದ್ದಿ ನಂಬರ್ ನ್ಯೂಸ್ ಚಾನಲ್ ಅಲ್ಲಿ ನೀವು ನೀರ್ ಹಾಕಿ ಬೈಕ್ ಓಡಿಸ್ತೀರ ಅಂತಕ್ಕಂಥದ್ದು ಒಂದು ವಿಡಿಯೋಗಳು ವೈರಲ್ ಆಗಿದೆ. ನೋಡ್ರಿ, ಪವಾಡಗಳು ಆಕಸ್ಮಿಕ, ಅದು ಡಂಬರಾಟ ಅಲ್ಲ. ಹೌದಾ? ಈಗ ಕೆಲವೊಂದು ಶರಣರಾರ, ಕೆಲವೊಂದು ಸಂತರಾರ. ನಾನು ಒಬ್ಬ, ನನಗೇನ್ ಮಾಡ್ಬಿಟ್ರ, ಹಿಂದೂ ಮುಸ್ಲಿಂ ಅಂತ ಟಾರ್ಗೆಟ್ ಮಾಡಕತ್ತಾರ. ನಾನು ನನಗೆ ಧರ್ಮನೇ ಇಲ್ಲ, ಧರ್ಮ ಅನ್ನೋದಿಲ್ಲ ನನಗೆ. ನಾನು ಹಿಂದೂಳಾಗಿದ್ದೀನಿ, ಮುಸ್ಲಿಮ್ದಾಗಿದ್ದೀನಿ, ಕ್ರಿಶ್ಚನ್ದಾಗಿದ್ದೀನಿ. ಯಾವ ಧರ್ಮದವ್ರು ಬರ್ತಾರೆ ಎಲ್ಲವೂ ಬರಕತ್ತೀನಿ ನಾನು. ಅಂದ್ರೆ ಇವಾಗ ಬೈಕ್ ತಂದ್ರೆ ನೀವು ನೀರ್ ಹಾಕಿ ಓಡಿಸ್ತೀರ? ಅಲ್ರಿ, ಆಕಸ್ಮಿಕ ಪವಾಡಗಳು ಆಕಸ್ಮಿಕ. ನೀರ್ ಹಾಕಿ ಓಡಿಸ್ತಾರೆ. ನಮ್ಗೆ ಬೇಕಾದಾಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಾನು. ಈಗ ಒಂದು ದೇವ್ರ ಹಳೆಯ ಪವಾಡ ಅದ. ಈಗ ನಮ್ಮ ಖಾಜಾ ಗರೀಬ್ ನವಾಜ್ ಪವಾಡಗಳವ.
ಒಂದು ಕಲ್ ಮ್ಯಾಲಿನ ಬೀಳೋ ಟೈಮ್ ಬಟ್ಲಿನ ನಿರ್ದೇಶಿಸಿದವ. ಮತ್ತೆ ಕೆಲವೊಂದು ಶರಣರು ಇಂಥ ದೊಡ್ಡ ದೊಡ್ಡ ಪವಾಡವ ಅದೇ ರಿಪೀಟ್ ಮಾಡಿದ್ರೆ ಏನ್ ಮಾಡ್ತಾರ? ಹೌದಲ್ಲ? ಇಲ್ಲ ಪವಾಡ ಆಗ್ಬೇಕಲ್ಲ, ಮತ್ತೆ ತಮ್ಮಿಂದ ಆಗಿದ್ದಲ್ಲ. ಇಲ್ರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಪವಾಡಗಳು ಆಕಸ್ಮಿಕ, ಹೌದಾ? ಪವಾಡಗಳು ಆಕಸ್ಮಿಕವಾಗಿ ಆಗಿದ್ದು. ನೀ ಅದೇ ಮಾಡು ಮುತ್ಯ ಅಂದ್ರ ನಾ ದೇವ್ರು ಹೇಳ್ಕೊಡ್ಬೇಕು, ನಾ ಮಾಡ್ಬೇಕಲ್ರಿ. ಮತ್ತಂದ್ರೆ ಇದೆಲ್ಲ ಸುಳ್ಳು ಅಂತ ಹ್ಯಾಂಗ್ ಸುಳ್ಳು ಅರ್ಥ ಆದ್ರಿ? ಮತ್ತೆ ಈಗ ಓಡಿಸ್ಬೋದಲ್ಲ ಪವಾಡ. ನಾ ಏನ್ ಹೇಳಕತ್ತೀನಿ ಈಗ ನೋಡ್ರಿ, ಅವ್ನ ಒಳಗ್ ಕೂತವ ಭಗವಂತ. ಆ ಭಗವಂತ ನನಗೊಂದು ಮಾತು ಕೇಳ್ತಾನ. ಈಗ ಏನ್ ಹೇಳ್ತಾನಪ್ಪ, ಹೌದಪ್ಪ ಎಲ್ಲೋ ಮಂದಿ ಒಳ್ಳೇದ್ ಮಾಡಿ ಕಳ್ಸಪ್ಪ, ಮಾಡಿ ಕಳಿಸ್ಬೇಕು. ಈಗ ಬ್ಯಾಡ ಅಂದ್ಬಿಡ್ತಾನ್ರಿ. ಈಗ ಬೇಡ ಹೆಂಗಂತಾರ್ರಿ? ಈಗೆಲ್ಲ ಬೈಕ್ ನ ಓಡಿಸ್ರಿ. ಹಂಗಲ್ರಿ ಅಪ್ಪ. ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ದರ್ವಾಕ 1000 ಜನ ಬರಾಕತ್ತ, ಯಾರಿಗೊಬ್ರು ಒಳ್ಳೇದಾಗಿರ್ತವೆ. ಒಳ್ಳೇದಾದ ತಕ್ಷಣ ಅವ್ರೇನ್ ಕೇಳ್ತಾರ, ಬಂದ್ ನನಗ ಅಪ್ಪರು ಇವ್ರಿಗೆ ಮಕ್ಳಾಗ್ಯವ್ರಿ, ನನಗೆ ಯಾಕಾಗಿ ಇನ್ನು ಹಣೆ ಬರ. ಹೌದ್ರಿ? ಅಂದ್ರೆ ನೀವ್ ಇರ್ಲಿಲ್ಲ ಅಂದ್ರೂ ಆಗ್ಬೋದಲ್ರಿ ಹಣೆ ಬರ ಅಂದ್ರ. ನೀವ್ ಹೇಳಿಲ್ಲ ದೇವ್ರ ಅಂದ್ರೂ ಶಕ್ತಿ ರೀ ಸರ. ಈಗ ನೀವು ಮೀಡಿಯಾದವ್ರ ನನ್ನ ಬಂದು ಕೇಳಾಕತ್ತೀರಿ, ನಾನು ದೇವ್ರ ಶಕ್ತಿ ಅಂತ ಹೇಳವ. ನನ್ನ ಶಕ್ತಿ ಇಲ್ಲ, ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಸಾಕಾ? ಅಲ್ರಿ ಮಿತ್ರ, ನೀವು ಒಂದು ವಿಡಿಯೋದಲ್ಲಿ ಹೇಳಿದಿರಿ 8 ಇಲ್ಲ 9 ವರ್ಷ ಆದ್ರೂ ನಾನು ಮಕ್ಕಳು ಮಾಡಿ ತೋರಿಸ್ತೀನಿ ಅಂತ ಹೇಳಿದಿರಿ. ಇವಾಗ ಒಬ್ಬರು ಆಗಿಲ್ರಿ ಆತ.